ಇವತ್ತೊಂದು ಮಹತ್ವದಂತ ಕರ್ನಾಟಕ ರಾಜ್ಯ ಮಟ್ಟದ ಕಾಂಗ್ರೆಸ್ ಪಕ್ಷದ ಸಭೆಯನ್ನ ನಡೆಸಿದ್ದೇವೆ. ಮುಖಂಡರ ಸಭೆ. ನಮ್ಮ ಎಂಎಲ್ಎಗಳು, ಎಂಎಲ್ಸಿಗಳು ಮತ್ತು ನಮ್ಮ ಎಂಪಿಗಳು ಮತ್ತು ನಮ್ಮ ಎಐಸಿಸಿ ಸೆಕ್ರೆಟರಿಗಳು ಇಷ್ಟನ್ನ ಆಹ್ವಾನಿಸಿ ಒಂದು ಸಭೆಯನ್ನ ನಡೆಸಿದ್ದೇವೆ. ಈ ಸಭೆಯ ಉದ್ದೇಶ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನು, ಆ ಯೋಜನೆಯನ್ನ ತೆಗೆದಾಕಿ, ಆ ಕಾನೂನನ್ನ ತೆಗೆದಾಕಿ ಹೊಸದಾಗಿ ವಿಬಿ ಗ್ರಾಮ್ ಜಿ ಬಿಲ್ ಅಂತೇಳಿ ಏನು ಹೊಸದಾಗಿ ತಯಾರು ಮಾಡಿ ಇಡೀ ದೇಶಕ್ಕೆ ಒಂದು ಆಶ್ಚರ್ಯವನ್ನ ಉಂಟು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಚರ್ಚೆ ಮಾಡಿ ಮುಂದಿನ ರೂಪರೇಷೆಗಳನ್ನ ರೂಪಿಸಲಿಕ್ಕೋಸ್ಕರ ಈ ಒಂದು ವಿಬಿ ಗ್ರಾಮ್ ಜಿ ಬಿಲ್ ವಾಪಸ್ ಪಡಿಬೇಕು, ನಮ್ಮ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಬಿಲ್ ವಾಪಸ್ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಹೋರಾಟದ ರೂಪರೇಷೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಇವತ್ತು ಸಭೆಯನ್ನ ಕರೆದಿದ್ದೇವೆ. ಬೆಳಗ್ಗೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕ್ಯಾಬಿನೆಟ್ ಅಲ್ಲೂ ಕೂಡ ಈ ವಿಚಾರ ಚರ್ಚೆ ಮಾಡಿದ್ದೇವೆ. ಇಲ್ಲೂ ಕೂಡ ಎಲ್ಲ ಶಾಸಕರುಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಸದ್ಯದಲ್ಲೇ ನಾನು ವಿಧಾನಸಭೆಯಲ್ಲಿ ಸೋತಂತ ಅಭ್ಯರ್ಥಿಗಳು, ನಮ್ಮ ಪಕ್ಷದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳ ಸಭೆಯನ್ನು ಕೂಡ ಸದ್ಯಕ್ಕೆ ನಾನು ಕರೀತಾ ಇದ್ದೇನೆ. ಆ ದಿನಾಂಕವನ್ನು ನಿಮಗೆ ನಾನು ತಿಳಿಸ್ತೇನೆ. ಅದನ್ನ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಕರೀತೇನೆ. ಇವತ್ತು ಪ್ರಮುಖವಾದಂತಹ ನಿರ್ಣಯ ಏನ್ ನಾವು ಮಾಡಿದ್ದೀವಿ ಅಂದ್ರೆ, ಇದು ದೇಶಕ್ಕೆ ಒಂದು ದೊಡ್ಡ ಮಾರಕ. ನಮಗೆ ಈ ಒಂದು ನರೇಗಾ, ಮನ್ರೇಗಾ ಪುನರ್ಸ್ಥಾಪನೆ ಮಾಡಲಿಕ್ಕೆ ನಮ್ಮ ಹೋರಾಟ ಒಂದು ಪ್ರಾರಂಭವನ್ನ ಮಾಡಲಿಕ್ಕೆ ರೂಪಿಸ್ತಾ ಇದ್ದೇವೆ. ಮೊದಲನೇ ದೊಡ್ಡ ಮಹತ್ವವಾದಂತಹ ತೀರ್ಮಾನ ಏನಪ್ಪಾ ಅಂದ್ರೆ, ಸದ್ಯದಲ್ಲೇ ಒಂದು 3 ದಿನದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್, ನಮ್ಮ ಶಾಸಕರು ಈ ವಿಚಾರವಾಗಿ ಅವರು ಮಾಧ್ಯಮವನ್ನ ಉದ್ದೇಶಿಸಿ ಮಾತನಾಡ್ತಾರೆ, ಜಾಗೃತಿ ಮೂಡಿಸ್ತಾರೆ. ಎರಡನೇದು, ತಾಲೂಕ್ ಲೆವೆಲ್ ಅಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಕಾಲದಲ್ಲೂ ಕೂಡ ಇದರ ಪ್ರತಿಭಟನೆ ಕಾರ್ಯಕ್ರಮವನ್ನ ವಿವಿಧ ರೀತಿಯಲ್ಲಿ ಹಮ್ಮಿಕೊಳ್ತಾರೆ. ಆ ಕಾರ್ಯಕ್ರಮವನ್ನು ತಮಗೂ ಕೂಡ ನಾನು ತಿಳಿಸ್ತೇನೆ. ಜೊತೆಯಲ್ಲಿ ಅದಲ್ಲದೆ ಪ್ರತಿ ಪಂಚಾಯತಿಲೂ ಕೂಡ ಇದರ ಬಗ್ಗೆ ಒಂದು ಸಭೆಗಳನ್ನ ನಡೆಸಿ ಗ್ರಾಮ ಪಂಚಾಯತಿಗಳಲ್ಲಿ ಅವರ ಆಚಾರ ವಿಚಾರಗಳನ್ನ ಚರ್ಚೆ ಮಾಡಿ, ಅವರು ಆಗ್ತಾ ಇರೋಂಥ ಅನ್ಯಾಯಗಳನ್ನ ಚರ್ಚೆ ಮಾಡಿ. ಏಕೆಂದ್ರೆ ಇಲ್ಲಿ 6,000 ಕೋಟಿ ರೂಪಾಯಿ ಅಷ್ಟು ಪ್ರತಿ ವರ್ಷ ಪಂಚಾಯತಿಗಳಲ್ಲಿ ಕೆಲಸ ನಡೀತಾ ಇತ್ತು, ಉದ್ಯೋಗ ಸಿಗ್ತಾ ಇತ್ತು. ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ ಪರಿಸ್ಥಿತಿ ಏನು, ನಮ್ಮ ಹಕ್ಕಿತ್ತಲ್ಲ, ಅವರ ಹಕ್ಕು, ಉದ್ಯೋಗದ ಹಕ್ಕು, ಆ ಹಕ್ಕನ್ನ ಇವತ್ತು ಅವರು ಕಿತ್ಕೊಂಡಿದ್ದಾರೆ. ಎರಡನೇದು, ಗ್ರಾಮ ಪಂಚಾಯತಿಗಿದ್ದಂತ ಹಕ್ಕಿತ್ತಲ್ಲ, ನಮ್ಮ 74ನೇ ತಿದ್ದುಪಡಿಯಲ್ಲಿ 73-74 ತಿದ್ದುಪಡಿಯಲ್ಲಿ ಏನು ಹಕ್ಕಿತ್ತಲ್ಲ, ಅವರೇ ಪಂಚಾಯತಿಗಳಲ್ಲಿ ಯಾರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ
ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುತ್ತಾ ಇತ್ತಲ್ಲ, ಅದನ್ನ ಕಿತ್ಕೊಂಡು ಇವತ್ತು ದೆಹಲಿಯಿಂದ ಕೊಡುವಂತ ಒಂದು ತೀರ್ಮಾನವನ್ನ ಅವರು ಮಾಡಿದ್ದಾರೆ. ಅವರೇ ದೆಹಲಿಯಿಂದ ಯಾವ ಪಂಚಾಯತಿಲಿ ಏನ್ ಕಾರ್ಯಕ್ರಮ, ಯಾವ ಊರಲ್ಲಿ ಏನ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಪ್ರತಿಯೊಬ್ಬ ವ್ಯಕ್ತಿ ಯಾರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡೋದನ್ನ ಆಯ್ಕೆ ಮಾಡ್ಕೊಳ್ಳೋದು ಅವ್ನು ಬಿಟ್ಟಿದ್ದು. ಅವನ ಹತ್ರ ಒಬ್ಬ ಜಾಬ್ ಕಾರ್ಡ್ ಇದ್ರೆ, ಚಾಮರಾಜನಗರದವನು ಜಾಬ್ ಕಾರ್ಡ್ ಇದ್ರೆ ಬೇಕಾದ್ರೆ ಹೋಗಿ ಚಿಕ್ಕಬಳ್ಳಾಪುರದಲ್ಲೋ ಕೋಲಾರದಲ್ಲೋ ಬೇಕಾದ್ರೆ ಉದ್ಯೋಗ ಕೇಳಿ ಮಾಡೋಷ್ಟು ಶಕ್ತಿ ಈ ನಮ್ಮ ಮನ್ರೇಗಾ ಯೋಜನೆಯಲ್ಲಿ ಇತ್ತು. ಆಮೇಲೆ ಪ್ರತಿಯೊಬ್ಬರು ಕೂಡ ಯಾರು ಕೆಲಸ ಮಾಡ್ತಾರೆ ಅವನಿಗೆ ಸಾಯಂಕಾಲದೊಳಗಡೆ ಇಲ್ಲ ಒಂದು ವಾರದೊಳಗಡೆ ಅವ್ರಿಗೆ ಕೂಲಿ ವಾಪಸ್ಸು ಅವ್ರಿಗೆ ಕೊಡುವಂತ ಶಕ್ತಿ ಇತ್ತು. ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ 100% ಕೂಲಿಯನ್ನ ಬಿಡುಗಡೆ ಮಾಡುವಂತ ಹಕ್ಕು ಕೂಡ ಇತ್ತು. ಅವ್ನು ಪಡ್ಕೊಳ್ಳುವಂತ ಹಕ್ಕು, ಅವನ ಅಕೌಂಟ್ಗೆ ಹೋಗುವಂತ ಹಕ್ಕು ಕೂಡ ಇವತ್ತು ಇತ್ತು. ಇದನ್ನೆಲ್ಲ ಕೂಡ ಮುಗಿಸಿ ಇವತ್ತು ಇದಕ್ಕೆ ಒಂದು ಹೊಸ ರೂಪವನ್ನ ಇವತ್ತು ತಂದಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಇವತ್ತು ಜನರಿಗೆ ತಲುಪಿಸಬೇಕು. ಜೊತೆಗೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತೇಳಿ. ಇದು ಫೆಡರಲ್ ಸಿಸ್ಟಮ್ ಅಲ್ಲಿ ಇಂತ ಏನಾದ್ರು ತೀರ್ಮಾನ ಮಾಡಬೇಕು ಅಂದ್ರೆ ನಮ್ಮ ರಾಜ್ಯಗಳ ಹತ್ರ ಚರ್ಚೆ ಮಾಡಿಬಿಟ್ಟು ತೀರ್ಮಾನವನ್ನು ಮಾಡಬೇಕು, ಸಮಾಲೋಚನೆ ಮಾಡಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರು ತೀರ್ಮಾನವನ್ನು ಮಾಡಬೇಕು. ಅದನ್ನೆಲ್ಲ ಬಿಟ್ಟು ಏಕಾಏಕಿ ರಾತ್ರೋರಾತ್ರಿ ಈ ತೀರ್ಮಾನಗಳನ್ನ ಈ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಹೋರಾಟದ ಸ್ವರೂಪವನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ರೂಪಿಸ್ತಾ ಇದ್ದೇವೆ. ಈಗ ಮಾಧ್ಯಮ ಗೋಷ್ಠಿಗಳು ಒಂದು, ಎರಡನೇದು ಧರಣಿಗಳು, ಮೂರನೇದು 26ನೇ ತಾರೀಕಿಂದ 2ನೇ ತಾರೀಕುವರೆಗೂ. 2ನೇ ತಾರೀಕಿಗೆ 20 ವರ್ಷ ಆಗ್ತದೆ. ಫೆಬ್ರವರಿ 2ನೇ ತಾರೀಕಿಗೆ 26ನೇ ತಾರೀಕು ರಿಪಬ್ಲಿಕ್ ಡೇ ಇದೆ. ಈ ಒಂದು ವಾರದ ಸಮಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಲೀಡರ್ಸ್ ಕನಿಷ್ಠ 5 ಕಿಲೋಮೀಟರ್ ಅಷ್ಟು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ನಮ್ಮ ಮುಖಂಡಗಳು ಮತ್ತು ಈ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯ ಸದಸ್ಯರುಗಳು, ಮೆಂಬರ್ಸ್ ಯಾರು ಗ್ಯಾರಂಟಿ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಅವರ ನೋವನ್ನ ಹೊರಹಾಕುವಂತ ಒಂದು ಪಾದಯಾತ್ರನ ಹಮ್ಮಿಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಈ ಸಭೆ ತೀರ್ಮಾನವನ್ನ ಮಾಡಿದೆ. ಇದಲ್ಲದೆ ಆದಷ್ಟು ಇದೊಂದು ಪ್ರತಿಭಟನೆ ಕಾರ್ಯಕ್ರಮ, ಇದು ಪ್ರತಿಭಟನೆ ಪಾದಯಾತ್ರೆ. ಇದರ ಜೊತೆಗೆ ನೆಕ್ಸ್ಟ್ ಒಂದು ಕ್ಯಾಬಿನೆಟ್ ಅಲ್ಲಿ ದಿನಾಂಕವನ್ನು ನಿಗದಿ ಮಾಡಿ 2 ದಿನದ ಒಂದು ಸ್ಪೆಷಲ್ ಸೆಷನ್ ಕರೆದು ಇದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಮಂದಟ್ ಮಾಡಿ ಜನರು ಕೂಡ ಜಾಗೃತಿಯನ್ನ ಮೂಡಿಸಲಿಕ್ಕೆ ಅಸೆಂಬ್ಲಿ ಮುಖಾಂತರ ಇದರ ವಿರುದ್ಧವಾಗಿ ಈ ನಮ್ಮ ಏನು ನಮ್ಮ ಅಭಿಲಾಷೆ ಇದೆ, ರಾಷ್ಟ್ರದ ಜನರ ಬದುಕಿನ ಬಗ್ಗೆ ಏನು ಅಗಾಧವಾದಂತ ನೋವುಂಟಾಗಿದೆ, ಇದನ್ನ ಮತ್ತೆ ಮರುಸ್ಥಾಪನೆ ಮಾಡಬೇಕು. ಇದರ ವಿರುದ್ಧವಾಗಿ ನಾವು ಇದನ್ನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಮಾಡಿದಿರಿ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದಿರಿ ಅಂತ ಹೇಳಿ ಇದನ್ನ ಮತ್ತೆ ನರೇಗಾನ ಇದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಸ್ಪೆಷಲ್ ಅಸೆಂಬ್ಲಿ ಸೆಷನ್ 2 ದಿನಗಳ ಕಾಲ ಕರಿಬೇಕು ಅಂತ ಹೇಳಿ ಅವತ್ತು ನಾವು ಸದ್ಯದಲ್ಲೇ ಕ್ಯಾಬಿನೆಟ್ ರೆಸಲ್ಯೂಷನ್ ಈಗಾಗಲೇ ಪಾಸ್ ಮಾಡಿದ್ದೇವೆ. ಇವತ್ತು ಅಸೆಂಬ್ಲಿ ಸೆಷನ್ ಅನ್ನ ದಿನಾಂಕವನ್ನ ಮುಖ್ಯಮಂತ್ರಿಗಳು ಇನ್ನೊಂದಿನ ತೀರ್ಮಾನವನ್ನ ಮಾಡ್ತಾರೆ.